ಕಡೆ ನಾವು ಒಂದು ಹಂತವನ್ನು ತಲುಪಿದ ಮೇಲೆ ಬೆಳೆದು ಬಂದಂಥ ದಾರಿಯನ್ನು ಮರಿತೀವಿ. ಆದರೆ ನಾನು ಬೆಳಿಬೇಕು, ನನ್ನೊಂದಿಗೆ ನನ್ನವರೂ ಕೂಡ ಬೆಳಿಬೇಕು, ಅವಶ್ಯಕತೆ ಇದ್ದವರಿಗೆಲ್ಲ ನಾನು ನೆರವಾಗಬೇಕು ಅನ್ನುವಂಥ ಮನಸ್ಥಿತಿಯುಳ್ಳವರು ಕೆಲವು ಜನ ಮಾತ್ರ. ಆ ಮಠದಲ್ಲಿ ಅವಾಗ ಊಟದ ಪರಿಸ್ಥಿತಿ ಹೆಂಗಿತ್ತಂದ್ರೆ ಸುತ್ತಮುತ್ತಲು ಊರಿಗೆ ಹೋಗಿ ಕಜ್ಜಾಯ ಅಂತ ತೊಗೊಳ್ತಿದ್ರು ಮೇಡಮ್. 95, 96 ಹಿಂಗೆ ಮಾಡಿರ್ತಾರೆ, ಪರ್ಸೆಂಟೇಜ್ ಹಿಂಗೆ ಮಾಡಿರ್ತಾರೆ. ಎಲ್ಲೋ 0.1, 0.2% ಅಲ್ಲಿ ಅವ್ರಿಗೆ ಹಾಸ್ಟೆಲ್ ಸಿಗಲ್ಲ. ಅಮ್ಮ ಬಂದು ನಾನು ಚೇಂಬರಲ್ಲಿ ಹಿಂಗೆ ಇದೇ ಥರ ಕುಂತಾಗ ಹಿಂಗೆಲ್ಲ ಬಂದು ಸುಮ್ಮನೆ ಅಡ್ಡು ಬಿದ್ದು ಬಿಡೋರು. ನಮಸ್ಕಾರ, ಇದು ಲೋಕದರ್ಶನ. ನಾನು ಸುನೀತಾ ದೇಸಾಯಿ. ಸಾಕಷ್ಟು ಜನರನ್ನು ನೋಡ್ತೀವಿ ವಿವಿಧ ಕ್ಷೇತ್ರಗಳಲ್ಲಿ. ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಸಮಾಜ ಸೇವಕರಿರ್ಬೋದು. ಎಲ್ಲೋ ಒಂದು ಕಡೆ ನಾವು ಒಂದು ಹಂತವನ್ನು ತಲುಪಿದ ಮೇಲೆ ಬೆಳೆದು ಬಂದಂಥ ದಾರಿಯನ್ನು ಮರಿತೀವಿ. ಆದರೆ ನಾನು ಬೆಳಿಬೇಕು, ನನ್ನೊಂದಿಗೆ ನನ್ನವರೂ ಕೂಡ ಬೆಳಿಬೇಕು, ಅವಶ್ಯಕತೆ ಇದ್ದವರಿಗೆಲ್ಲ ನಾನು ನೆರವಾಗಬೇಕು ಅನ್ನುವಂಥ ಮನಸ್ಥಿತಿಯುಳ್ಳವರು ಕೆಲವು ಜನ ಮಾತ್ರ. ಇಂಥವರನ್ನೇ ಪ್ರಶಸ್ತಿಗಳು ಹುಡುಕಿ ಬರೋದು. ಅರಣ್ಯ ಇಲಾಖೆಯಲ್ಲಿ ಬೆಳಗಾವಿ ಉಪವಿಭಾಗದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿರುವಂಥ ಶ್ರೀ ನಾಗರಾಜ್ ಬಾಳೆಹೊಸೂರು ಸರ್ ಅವರಿಗೆ ಇತ್ತೀಚೆಗೆ ಒಂದು ವಿಶೇಷ ಪ್ರಶಸ್ತಿ ಸಿಕ್ತು. ಸುವರ್ಣ ಕನ್ನಡಿಗ ವಿಶೇಷ ಪ್ರಶಸ್ತಿ 2026. ಈ ಒಂದು ಪ್ರಶಸ್ತಿ ಸಿಕ್ಕಿದ್ದು ಅವರಿಗೆ ಖುಷಿ ಎಷ್ಟೊಂದು ತಂದಿದೆಯೋ ಗೊತ್ತಿಲ್ಲ, ಆದರೆ ಅವರಿಂದ ಸಹಾಯ ಪಡೆದವರಿಗೆ, ಅವರನ್ನು ವೈಯಕ್ತಿಕವಾಗಿ ಬಲ್ಲವರಿಗೆ ಮಾತ್ರ ಬಹಳಷ್ಟು ಖುಷಿ ತಂದಿದೆ. ಹಾಗಾದರೆ ಈ ಒಂದು ಸಂತೋಷದ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರ ಒಂದು ವ್ಯಕ್ತಿತ್ವದ ಕಿರು ಪರಿಚಯ ನಿಮಗಾಗಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಸುವರ್ಣ ಕನ್ನಡಿಗ ವಿಶೇಷ ಪ್ರಶಸ್ತಿ 2026ನೇ ಸಾಲಿನ ಪ್ರಶಸ್ತಿ ನಿಮಗೆ ಸಿಕ್ಕಿದೆ. ಮೊಟ್ಟ ಮೊದಲಿಗೆ ಅಭಿನಂದನೆಗಳು. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಈ ಪ್ರಶಸ್ತಿ ಇದು ಅತ್ಯಂತ ವಿಶೇಷ ಪ್ರಶಸ್ತಿ ಅಂತ ನಾನು ಪರಿಗಣಿಸ್ತೀನಿ. ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಇವರು ಪ್ರತಿ ವರ್ಷ ಕೊಡಮಾಡ್ತಕ್ಕಂಥ ಪ್ರಶಸ್ತಿ. ಈ ವರ್ಷ ಅವರು ನನ್ನನ್ನು ಆಯ್ಕೆ ಮಾಡಿದ್ದು ನನಗೆ ಎಲ್ಲಿಲ್ಲದ ಖುಷಿ ಅಂತ ನಾನು ಭಾವಿಸ್ತೀನಿ. ಸರ್, ಈಗ ಒಂದು ಪ್ರಶಸ್ತಿ ಸಿಗಬೇಕು ಅಂತಾದರೆ ಎಲ್ರಿಗೂ ಸಿಗೋದಿಲ್ಲ. ಎಲ್ಲೋ ಒಂದು ಕಡೆ ಅಧಿಕಾರವನ್ನು ಅಧಿಕಾರಿಯಾಗಿ ನಿರ್ವಹಿಸೋದಕ್ಕಿಂತ ಕರ್ತವ್ಯ ಅನ್ನೋದನ್ನು ನೀವು ಯಾವತ್ತೂ ಕೂಡ ಸೇವೆ ಅಂತ ಪರಿಗಣಿಸ್ತೀರಿ. ಎಲ್ಲೋ ನೀವು ಹುಟ್ಟಿ ಬಂದಂಥ ಒಂದು ಊರಿರ್ಬೋದು, ನಿಮ್ಮನ್ನು ಹೆತ್ತವರು ಕೊಟ್ಟಂಥ ಸಂಸ್ಕಾರ ಇರ್ಬೋದು, ಇದೆಲ್ಲವೂ ಕೂಡ ಇದಕ್ಕೆ ಕಾರಣವಾಗಿರ್ಬೋದು ಅಂತ ಅನಿಸುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಪರಿಚಯವನ್ನು ನಮ್ಮ ಕೇಳುಗರಿಗೆ, ನಮ್ಮ ನೋಡುಗರಿಗೆ ಕೊಡಬಯಸ್ತೀನಿ. ಮೇಡಮ್, ತಾವು ಹೇಳಿದ್ರಲ್ಲಿ ಸತ್ಯ ಇದೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿ. ನಂದು ಹಾವೇರಿ ತಾಲೂಕು ಕೊರಡೂರು ಗ್ರಾಮ. ಅಲ್ಲೇ ನಮ್ಮದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ಭಾಳ ಕಡು ಬಡತನದಲ್ಲಿನೇ ನಾವು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ನಾವು ಮುಗಿಸಿದ್ವಿ. ಅದನ್ನು ನಾವು ಮರೀಲಿಕ್ಕಾಗಲ್ಲ. ಬಟ್ ನಮ್ಮ ಮನೆಯಲ್ಲಿ ಕೊಟ್ಟಂಥ ಸಂಪ್ರದಾಯ, ಸಂಸ್ಕೃತಿ ಅದೆಲ್ಲ ಏನಿತ್ತಂದ್ರೆ ನಮ್ಮನ್ನು ಇಲ್ಲಿಗೆ ತೊಂಬಂದು ನಿಲ್ಲಿಸಿತು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನಮ್ಮ ತಂದೆ ತಾಯಿ ಕೊಟ್ಟಂಥ ಇದು ಏನಿದೆ ಶಿಕ್ಷಣ, ನಮ್ಗೆ ಸಂಸ್ಕೃತಿ, ನಾವು ಯಾವ ಥರ ಸಮಾಜದಲ್ಲಿ ಇರ್ಬೇಕು ಅಂತಂದು ಏನು ಹೇಳ್ಕೊಟ್ರಲ್ಲ, ಅದು ನಮ್ಮನ್ನು ಇಲ್ಲಿ ತನಕ ತಂದು ನಿಲ್ಲಿಸ್ತು ಅಂತ ನಾನು ಭಾವಿಸ್ತೇನೆ. ಸರ್, ಎಲ್ಲರ ಜೀವನದಲ್ಲೂ ಕೂಡ ಒಬ್ಬ ಹೀರೋ ಅಂತ ಇರ್ತಾರೆ. ಸಾಮಾನ್ಯವಾಗಿ ನಾವು ನಮ್ಮ ಅಪ್ಪ ಅವರನ್ನು ಹೀರೋ ಅಂತ ಭಾವಿಸ್ತೀವಿ. ನಿಮ್ಮ ಜೀವನದ ಹೀರೋ ಬಗ್ಗೆ? ಮೇಡಮ್, ನಾನು ಈ ಬಗ್ಗೆ ನಾನು ಹೇಳ್ಬೇಕಂದ್ರೆ ತಂದೆ ತಾಯಿ ಆಶೀರ್ವಾದ ಅಂದರೂ ಎಲ್ರಿಗೂ ಇದ್ದೇ ಇರುತ್ತೆ. ಅದೇ ಥರ ನನಗೂ ಇದೆ. ನಾನು ಅದನ್ನು ಯಾವತ್ತೂ ಮರೆಯಲ್ಲ. ಬಟ್ ನನ್ನ ಜೀವನದಲ್ಲಿ ಒಂದು ವಿಶೇಷ ಏನಂದರೆ, ನನ್ನ ಒಬ್ಬರು ಕ್ಲಾಸ್ಮೇಟ್, ಅಂದರೆ ಪ್ರೌಢಶಾಲಾ ಶಿಕ್ಷಣ ಕಲಿಯೋ ಟೈಮಲ್ಲಿ 8th, 9th, 10th ನಮ್ಮದು ಹಾವೇರಿ ತಾಲೂಕು ಹೊಸರತ್ತಿ ಹತ್ರ ಒಂದು ಹೈಸ್ಕೂಲ್ ಮೇಡಮ್. ನಾವು ನಮ್ಮೂರಿಂದ ಒಂದು 2-3 ಕಿಲೋಮೀಟರ್ ನಡೀತಾ ಹೋಗ್ಬೇಕು. ಮಧ್ಯೆ ಒಂದು ನದಿನೂ ಇತ್ತು ಅಲ್ಲಿ, ವರದಾ ನದಿ. ಅದನ್ನು ದಾಟಿ ಹೋಗ್ಬೇಕು ನಾವು. ಆಮೇಲೆ ಅಲ್ಲಿ ಎಂಥ ನಮಗೂ ವ್ಯಕ್ತಿ ಸಿಕ್ಕರು ಅಂದರೆ ನನ್ನ ಜೀವನದಲ್ಲಿ, ಅವರು ಇವತ್ತು ಈ ಥರ ಆಗ್ತಾರಂತ ಗೊತ್ತಿದ್ದಿಲ್ಲ. ಬಟ್ ನನ್ನ ಕ್ಲಾಸ್ಮೇಟ್ ಅವರು ಚೆನ್ನವೀರ ಹಿರೇಮಠ ಅಂತಂದೇಳಿ ನನ್ನ ಕ್ಲಾಸ್ಮೇಟ್ ಮೇಡಮ್. ಅವರು ಈಗಿನ ಲಕ್ಷ್ಮೇಶ್ವರದ ವಿರಕ್ತ ಹತ್ರ ಹೂವಿನ ಶಿಕ್ಲಿ ಅಂತ ಒಂದು ಊರಿದೆ. ಅಲ್ಲಿ ವಿರಕ್ತ ಮಠದ ಮಠಾಧಿಪತಿ, ಸುಮಾರು ಒಂದು 7-8 ಶಾಖಾ ಮಠದ ಮಠಾಧಿಪತಿ ಅವರು. ಇದರಲ್ಲಿದೆ ಅವ್ರದ್ದು ಶಾಖಾ ಮಠ, ತೆಲಂಗಾಣದಲ್ಲಿದೆ. ನಮ್ಮ ಹಾವೇರಿ ತಾಲೂಕು ಹತ್ರನ 2-3 ಹತ್ರ ಇದೆ. ಅವರು ನನ್ನ ಕ್ಲಾಸ್ಮೇಟ್ ಮೇಡಮ್. ನಾವು ಕಲಿಯೋ ಟೈಮ್ನಲ್ಲಿ ಏನೋ ಕಲಿತ್ವಿ. ಆ ಟೈಮ್ನಲ್ಲಿ ನಾನು ಏನಾಗ್ತೇನೋ, ಅವ್ರು ಏನಾಗ್ತಾರೋ, ಇನ್ನೊಬ್ರು ಏನಾಗ್ತಾರೋ ಅದನ್ನು ನಾವು ಭಾವಿಸ್ತಿರ್ಲಿಲ್ಲ. ಬಟ್ ಈಗ ಸುಮಾರು ಅವರು ಉನ್ನತ ಶಿಕ್ಷಣ ಪಡೆದು ಸುಮಾರು ಮಠದಿಂದ ಸಂಸ್ಕೃತ ಕಲಿತು ಒಂದು ಮಠಾಧಿಪತಿ, ಒಂದು ಒಳ್ಳೆ ಮಠದ ಮಠಾಧಿಪತಿ ಆಗಿದ್ದಾರೆ ಅವರು. ಅವರೇ ನನ್ನ ಮಾರ್ಗದರ್ಶಕರು. ಸುಮಾರು ವರ್ಷದಿಂದ ಅವ್ರು ಕಲಿತು ಒಂದು ಮಠಾಧಿಪತಿ ಆದಮೇಲೆ ನನ್ನ ಅವ್ರ ಸ್ನೇಹ ಮತ್ತು ಬೆಳೀತು ಮೇಡಮ್.
5-6ರಿಂದ ನಾವು ಮತ್ತೆ ಬೆರೆದ್ವಿ. ಇವರು ಅವಾಗಿಂದನೂ ನನ್ನ ಇಡೀ ಜೀವನದ ಮಾರ್ಗದರ್ಶಕರು ಅವರೇ ನನಗೆ. ಖಂಡಿತ ಸರ್. ನನ್ನ ಆಗುಗಳಿಗೆ ನನ್ನ ಪ್ರತಿ ಯಶಸ್ಸಿನಿಂದ ಅವರೇ ನನ್ನ ಸ್ವಾಮೀಜಿ ಈಗ ನಾ ಕರಿಬೋದು, ಬಟ್ ನನ್ನ ಬಾಲ್ಯದ ಸ್ನೇಹಿತ ಅವರು. ಮತ್ತು ಎಂಥ ಒಳ್ಳೆ ವ್ಯಕ್ತಿತ್ವದ ಮನಸ್ಸು ಅವ್ರದ್ದು ಅಂತಂದ್ರೆ ಚನ್ನವೀರ ಮಹಾಸ್ವಾಮಿಗಳು ಅವರು, ನಮ್ಮ ಮಠಾಧೀಶರು. ಅವ್ರದ್ದು ಒಳ್ಳೆಯ ಮಾರ್ಗದರ್ಶನ. ಅವ್ರ ಕಡೆ ನೀವು ಯಾವತ್ತಾದರೂ 1-2 ನಿಮಿಷ, ಈಗ ನನ್ನ ಕಡೆ ಹೆಂಗೆ ಇಂಟರ್ವ್ಯೂ ತೊಗೊಳಕ್ಕೆ ಬಂದಿರಲಿಲ್ಲ ಮೇಡಮ್, ನೀವು ಇಷ್ಟು ಬೇಡ 1-2 ನಿಮಿಷ ನೀವು ಅವ್ರ ಹತ್ರ ಕೂತ್ಬಿಟ್ರೆ ನಮ್ಮ ಇಡೀ ಜೀವನನ ಪಾವನ ಆಯ್ತು ನಂಗೆ ಮೇಡಮ್. ಆ ಥರ ಅವ್ರದ್ದು ಮನಸ್ಥಿತಿ ಇದೆ. ಒಳ್ಳೇದನ್ನ ಹೇಳ್ತಾರೆ, ಒಳ್ಳೇದ್ರ ಬಗ್ಗೆನೇ ಮಾತಾಡ್ತಾರೆ. ಸಮಾಜದ ಬಗ್ಗೆ ಯಾವ ಥರ ಸುಧಾರಣೆ ಆಗಬೇಕು, ನಾವು ಸಮಾಜದೊಳಗೆ ಯಾವ ಥರ ಬೆರಿಬೇಕು ಅನ್ನೋದ್ರ ಬಗ್ಗೆನೇ ಹೇಳ್ತಿರ್ತಾರೆ. ಹಂಗಾಗಿ ನಾವು ನಮ್ಮ ಮನಸ್ಸಿನಲ್ಲಿ ಎಂಥ ಕೆಟ್ಟ ವಿಚಾರ, ಕೆಟ್ಟ ಇದು ಆಲೋಚನೆ ಇದ್ರೂ 2 ನಿಮಿಷ ನೀವು ಅವ್ರ ಹತ್ರ ಮಾತಾಡ್ಬಿಟ್ರೆ ಎಲ್ಲ ಪರಿಹಾರ ಆಗ್ತವೆ. ಹಂಗಾಗಿ ಅಂಥ ಸ್ವಾಮೀಜಿ ನನ್ನ ಕ್ಲಾಸ್ಮೇಟ್ ಆಗಿ ನನಗೆ ಈಗ ಮಾರ್ಗದರ್ಶಕರು, ಈಗಲೂ ನನಗೆ ಮಾರ್ಗದರ್ಶಕರು ಅವರೇ. ಅದರಲ್ಲಿ ನಾನು ಭಾಳ ಹೆಮ್ಮೆ ಇದೆ ನನಗೆ. ಇವರು ನನ್ನ ಬಾಲ್ಯ ಸ್ನೇಹಿತ ಅಂತ ಹೇಳಿದೆ. ಆ ಮಠ ನಮ್ಮ ಭಾಗದಲ್ಲಿ ಯಾವ ಥರ ಇದೆ ಅಂದರೆ, ಅದು ಆ ಮಠ ಗುರುಕುಲ ಇದೆ ಮೇಡಮ್. ಆ ಮಠದಲ್ಲಿ ಸುಮಾರು ಪ್ರತಿ ವರ್ಷ 350ರಿಂದ 400 ಮಕ್ಕಳನ್ನ ಅಲ್ಲಿ ಓದಿಸ್ತಾರೆ ಅವರು. ಯಾವುದು ಬೇರೆ ಯಾವುದೂ ಅವ್ರದ್ದು ನಿರೀಕ್ಷೆ ಇಲ್ಲ ಮೇಡಮ್. ಅಲ್ಲಿ ಊಟ, ವಸತಿ ಎಲ್ಲ, ಪ್ರತಿಯೊಂದು ಬುಕ್ಸ್ ಎಲ್ಲಾನು ಮಠದಿಂದನೇ ಅವ್ರು ಇದು ಮಾಡ್ತಾರೆ. ಅವರು ಯಾವುದೂ ನಿರೀಕ್ಷೆ ಇಲ್ಲ. 400 ಬಡ ಮಕ್ಕಳಿಗೆ ಅವರು ಒಳ್ಳೆ ಶಿಕ್ಷಣ ಕೊಡ್ತಾ ಇದಾರೆ. ಒಳ್ಳೆ ವಾತಾವರಣ ಇದೆ ಆ ಗುರುಕುಲದಲ್ಲಿ. ಬಟ್ ಅದಕ್ಕೆ ಒಂದು ಏನಂದ್ರೆ, ಸರ್ಕಾರದಿಂದ ಯಾವುದೂ ಸ್ವಲ್ಪ ಅನುದಾನ ಬರ್ತಾ ಇಲ್ಲ. ಹಂಗಾಗಿ ಸ್ವಾಮೀಜಿಗಳಿಗೆ ಇಷ್ಟೆಲ್ಲ ಮೀರಿನೂ ಅವರು ಪ್ರತಿ ವರ್ಷ ಇಷ್ಟು 300-400 ಮಕ್ಕಳನ್ನ ಓದಿಸ್ತಾ ಇರೋದು ಹೆಮ್ಮೆ ಸಂಘ. ಹಂಗಾಗಿ ನೀವು ಅಲ್ಲಿ ಒಂದ್ಸಲ ನೀವು ಅಲ್ಲಿ ವಿಸಿಟ್ ಮಾಡಿಬಿಟ್ರೆ, ನಾವು ನಮ್ಮ ಹತ್ತಿರದ ಕೊಪ್ಪಳದ ಗವಿ ಮಠದಲ್ಲಿ ಏನು ಓದ್ತಾ ಇದಾರೆ ನಮ್ಮ ಮಕ್ಕಳು, ಆ ತರ ಭಾವನೆ ಬರ್ತದೆ. ಆಮೇಲೆ ಸಿದ್ಧಗಂಗಾ ಮಠಕ್ಕೆ ಹೋದ ತಕ್ಷಣ ನಮ್ಗೆ ಯಾವ ತರ ಭಾವನೆ ಬರ್ತದೆ, ಸೇಮ್ ಇದೇ ವಾತಾವರಣ ನಮ್ಮ ಈ ಚನ್ನವೀರ ಮಹಾಸ್ವಾಮಿಗಳು ಏನು ಇದಾರಲ್ಲ ಹುಣಚಿಕ್ಲಿ ಮಠದಲ್ಲಿ, ಇದೇ ವಾತಾವರಣ ಇದೆ ಮೇಡಮ್. ಬೆಳಿಗ್ಗೆ 5 ಗಂಟೆಯಿಂದ ಹಿಡಿದು ರಾತ್ರಿ 9-10 ಗಂಟೆ ಅವ್ರ ಮಲಗಲಿ ತನಕ ಅವ್ರಿಗೆ ಒಳ್ಳೆ ಶಿಕ್ಷಣ, ಸಮಾಜದ ಬಗ್ಗೆ ಅವ್ರಿಗೆ ಯಾವ ತರ ಇರ್ಬೇಕು, ಏನು ಮುಂದೆ ನೀವು ಯಾವ ತರ ವಿದ್ಯಾಭ್ಯಾಸ ಮಾಡ್ಬೇಕು, ಯಾವ ಲೈನಲ್ಲಿ ಇರ್ಬೇಕು, ಯಾವ್ದನ್ನ ಮಾಡಿದ್ರೆ ನೀವು ಈ ತರ ಆಗ್ತೀರಿ ಅನ್ನೋದ್ರ ಬಗ್ಗೆನ ಅವ್ರು ಪ್ರತಿ ದಿವ್ಸನೂ ಅವ್ರದ್ದು ಪಾಠ ಇರುತ್ತೆ. ಹಂಗಾಗಿ ನಾವು ಅದನ್ನ ಕೇಳ್ಬಿಟ್ರೆ, ಅವರು ಅಜ್ಜಾರು ಆ ತರ ಮಾಡ್ತಾ ಇರೋದ್ರದ್ದು ಏನು ಉದ್ದೇಶ ಅಂದ್ರೆ ಮೇಡಮ್, ನಾನು ಹೇಳ್ತೀನಿ, ನಾನು ಅವರು ಬಹಳ ಕಷ್ಟಪಟ್ಟು ಕಲ್ತಿದ್ವಿ. ಅವರು ನನ್ಕಿಂತ 1-2 ಕಿಲೋಮೀಟರ್ ಹಿಂದ್ಗಡೆಯಿಂದ ಒಂದು ಹಂದಿಗ್ನೂರ್ ಅಂತ ಇದೆ, ನೀವು ಮೂಡಲಮನೆ ಧಾರಾವಾಹಿ ನೋಡಿರ್ಬೇಕು ಮೇಡಮ್. ಆ ಊರಲ್ಲಿ ಒಂದು ಮಠ ಇದೆ. ಆ ಮಠದಲ್ಲಿ ಅವರು ಓದಾಕಂತ ಇದ್ರು. ಈಗ ಹೆಂಗ್ 400 ಮಕ್ಕಳು ಏನಿದ್ರಲ್ಲ, ಅದೇ ತರ ಇವರು ಅಲ್ಲಿ ಇವ್ರು ಸಣ್ಣವರಿದ್ದಾಗ ಅಲ್ಲಿದ್ರು ಆ ಮಠದಲ್ಲಿ. ಅವಾಗ ಊಟದ ಪರಿಸ್ಥಿತಿ ಹೆಂಗಿತ್ತಂದ್ರೆ, ಸುತ್ತಮುತ್ತಲು ಊರಿಗೆ ಹೋಗಿ ಕಜ್ಜಾಯ ಅಂತ ತಗೊಳ್ತಿದ್ರು ಮೇಡಮ್. ನೀವು ಗೊತ್ತಿರ್ಬೇಕು, ಕಜ್ಜಾಯ ಅಂದ್ರೆ ಮನಿಗೆ ಹೋಗಿ ರೊಟ್ಟಿ, ಬುತ್ತಿ ಇಂಥದೆಲ್ಲ ಕಟ್ಕೊಂಬಂದು ಬೇರೆ ಹುಡುಗರಿಗೂ ಅವ್ರು ಊಟ ಮಾಡಿಸಿ ಮತ್ತೆ ರೆಡಿಯಾಗಿ ಇವ್ರು ಮತ್ತೆ ಹೈಸ್ಕೂಲ್ ಬರ್ಬೇಕಾಯ್ತು. ಅಂದ್ರೆ ಅವ್ರದ್ದು ಸುಮಾರು ಹೋಗ್ತಾ 4-5 ಕಿಲೋಮೀಟರ್, ಸ್ಕೂಲ್ ಮುಗಿಸಿ ವಾಪಸ್ ಬರ್ತಾ 4-5 ಕಿಲೋಮೀಟರ್. ಮತ್ತೆ ಹೋದ ತಕ್ಷಣ ಅವ್ರಿಗಿಲ್ಲ, ಮತ್ತೆ ಕಜ್ಜಾಯ ಎತ್ತೋದು, ಮತ್ತೆ ಅದೇ ಊಟಕ್ಕಾಗಿ ಪ್ರಸಾದಕ್ಕಾಗಿ ಈ ತರ ಅವ್ರು ಕಷ್ಟಪಟ್ಟಿದ್ರು. ಹಂಗಾಗಿ ಅವ್ರು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ, ಯಾವ ಮಕ್ಕಳು ಹಸಿವಿನಿಂದ ಇದಾಗಬಾರ್ದು, ಶಿಕ್ಷಣದಿಂದ ವಂಚಿತರಾಗಬಾರ್ದು, ಇದು ದುಶ್ಚಟಗಳಿಂದ ಎಲ್ಲರೂ ದೂರ ಇರ್ಬೇಕು, ಇಂಥದ್ರ ಬಗ್ಗೆ ಅವ್ರು ಬಹಳ ಆಸಕ್ತಿ ಕೊಟ್ಟು ಅಂದ್ರೆ ಅವ್ರಿಗೆ ಓದಿಸೋದು ಅಷ್ಟು ಶಕ್ತಿ ಇಲ್ಲ ಮೇಡಮ್. ಯಾಕಂದ್ರೆ ಮಠದಲ್ಲಿ ಅಷ್ಟು ಇದಿಲ್ಲ, ಆಸ್ತಿ ಇಲ್ಲ, ಮಠದ ಆಸ್ತಿ ಇಲ್ಲ ದೊಡ್ಡದು. ಇನ್ನು ಮುಂದೆ ಏನಾದ್ರು ನೋಡೋಣ ನಮ್ ಕಡೆಯಿಂದ ಏನಾಗ್ತಾ ಇದೆ. ಸುಮಾರಷ್ಟು ಜನನು ದತ್ತಕ್ಕೆ ತಗೊಳ್ತಾ ಇದಾರೆ ಮಕ್ಕಳು ಅಲ್ಲೇ ಮೇಡಮ್. ಒಂದ್ ಮಗು ಓದಿಸ್ಲಿಕ್ಕೆ ಕನಿಷ್ಠ ಪಕ್ಷ 15,000-20,000 ರೂಪಾಯಿ ಬೇಕಾಗ್ತಾ ಇದೆ. ಹಂಗಾಗಿ ಒಬ್ಬೊಬ್ರು 10 ಮಕ್ಕಳನ್ನ 20 ಮಕ್ಕಳನ್ನ ಹಿಂಗೆಲ್ಲ ದತ್ತಕ್ಕೆ ತಗೊಳ್ತಾ ಇದಾರೆ ಮೇಡಮ್. ಅಂದ್ರೆ ಅಜ್ಜರಿಗೆ ಸ್ವಲ್ಪ ಭಾರ ಕಡಿಮೆ ಮಾಡ್ತಾ ಇದಾರೆ. ಅವರು ಯಾವ್ದನ್ನು ಕೊರಿ ಮಾಡ್ಲಾರ್ದಂಗ ಇದಾರ, ಬಟ್ ಅಜ್ಜರಿಗೆ ಸ್ವಲ್ಪ ಅದನ್ನ ಹೊರಗೆ ಕಡಿಮೆ ಮಾಡ್ಲಿಕ್ಕಾಗಿನ ಕೆಲವೊಂದಿಷ್ಟು ಭಕ್ತರಿದ್ದಾರೆ. ಅದ್ರಲ್ಲಿ ನಾನು ಒಬ್ಬ. ಅಲ್ಪ ಸ್ವಲ್ಪ ನಂದು ಸ್ವಲ್ಪ ನನಗೆ ಉಳಿದಿದ್ರಲ್ಲೇ ನಾನು ಮಠಕ್ಕಾಗಿ ಕೊಡ್ತಿರ್ತೇನೆ, ಅಂದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ. ಈಗ ಉನ್ನತ ಹುದ್ದೆಯಲ್ಲಿ ಇದ್ದೀರಿ ತಾವು, ಈಗಲೂ ಕೂಡ ಊರಿಗೆ ಹೋಗ್ತೀರಾ, ಗೆಳೆಯರೊಂದಿಗೆ ಬೆರೀತೀರಾ, ತಂದೆ ತಾಯಿ ಅವರ ಒಂದು ಕನಸು ಪೂರ್ತಿ ಮಾಡಿದಂತ ಒಂದು ಹೆಮ್ಮೆ ಆ ಕ್ಷಣಗಳು ಪ್ರತಿಯೊಂದು ಕೂಡ ನೆನಪಿಗೆ ಬರ್ತಾವ ಅಂತ? ಮೇಡಮ್ ಖಂಡಿತವಾಗಿ ಹೌದು. ಹಳೆಯದನ್ನ ಯಾವ್ದನ್ನು ಮರಿಬಾರ್ದು ಅಂತ ಇದೆ. ಹಂಗಾಗಿ ನಾವಂತೂ ಮರೆಯಲ್ಲ. ನನ್ನ ಸಹಪಾಠಿಗಳು ಹಂಗೆ ಇದಾರೆ ಮೇಡಮ್. ನಾನು ಪ್ರೈಮರಿಯಿಂದ ಹಿಡಿದು ಹೈಸ್ಕೂಲ್ ತನಕನು ಈಗೂನು ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಪ್ರತಿಯೊಬ್ರು. ನಾವು ತಮಗೆ ಗೊತ್ತಿದ್ದಂಗೆ ನಾವು ಲಾಸ್ಟ್ ಇಯರ್ ಅಕ್ಟೋಬರ್ ಅಲ್ಲಿ ಒಂದು ದೊಡ್ಡ ರಾಜ್ಯದಲ್ಲಿನ ಒಂದು
ನೆನಪಿಸ್ಕೊಳ್ಬೇಕಾದಂಥ ಒಂದು ಗುರುವಂದನ ಕಾರ್ಯಕ್ರಮ ನಾವು ಮಾಡಿದ್ವಿ. ಅದನ್ನ ಬಹಳ ಅದ್ಭುತವಾಗಿ ಮಾಡಿದ್ವಿ ಅಂತ ನಮಗೆ ಅನಿಸ್ತಾ ಇದೆ. ನಾವು ಯಾಕಂದ್ರೆ ಅದಕ್ಕಿಂತ ಅದ್ಭುತವಾಗಿದ್ದನ್ನು ನೋಡಿಲ್ಲ, ಹಂಗಾಗಿ ನಮ್ದಚ್ಚು ಒಳ್ಳೇದಂತಂದು ಹೇಳಿ ಹೇಳ್ಕೊಳಕ್ ನನಗೆ ಹೆಮ್ಮೆ. ಯಾಕಂದ್ರೆ ಆ ಗುಂಪಲ್ಲಿ ನಮ್ಮ ಅಜ್ಜಾರು ಇದ್ರು, ಅಂದ್ರೆ ನನ್ನ ಕ್ಲಾಸ್ ಬಾಲ್ಯದ ಸ್ನೇಹಿತ ಚನ್ವೀರ್ ಸ್ವಾಮೀಜಿ ಇದ್ರು ಅನ್ನೋದ್ರ ಬಗ್ಗೆ. ಮತ್ತು ನನ್ನ ಸಹಪಾಠಿಗಳು ಹೆಂಗಿದಾರೆ ಅಂದ್ರೆ ಮೇಡಮ್, ಪ್ರತಿಯೊಂದ್ರ ಬಗ್ಗೆನೂ ಅವರು ಒಂದು ಕೆಲವೊಂದಿಷ್ಟು ಜನ ಒಳ್ಳೆ ಹುದ್ದೆ ಒಳಗಿದ್ದಾರೆ, ಕೆಲವೊಂದಿಷ್ಟು ಜನ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ರೈತರಾಗಿದ್ದಾರೆ. ಆಮೇಲೆ ಪಾಪ ಕೆಲವೊಂದಿಷ್ಟು ಜನರಿಗೆ ಸಮಸ್ಯೆನೂ ಇದೆ. ಹಾಗಾಗಿ ನಾವು ಅಲ್ಲಿನೂ ಏನು ಮಾಡಿದ್ವಿ ಅಂದ್ರೆ, ಈಗ ನಮ್ಮ ಅಜ್ಜಾರ ನೇತೃತ್ವದಲ್ಲಿ ಒಂದಲ್ಲಿ ಟ್ರಸ್ಟ್ ಮಾಡ್ಬೇಕಂತ ಮಾಡಿದ್ವಿ ಮೇಡಮ್. ಅಂದರೆ ನಮ್ಮ ಗುಂಪಲ್ಲಿ ಆಮೇಲೆ ಸಮಾಜದಲ್ಲಿ ಯಾರಿಗೂ ಶಿಕ್ಷಣದಿಂದ ವಂಚಿತ ಆಗಿರ್ತಾರೆ, ಅಂದರೆ ಈ ಗುರುಕುಲ ಬಿಟ್ಟು ಹೊರಗಿಂದ ಹೇಳ್ತಾ ಇದ್ದೀನಿ ನಾನು, ಅದು ಅಲ್ಲಿನೂ ನಾವು ಸಹಾಯ ಇದನ್ನು ಮಾಡ್ಬೇಕು ನಮ್ಮ ಟ್ರಸ್ಟಿಂದ ಅಂತೇಳಿ ಒಂದು 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 ಒಳ್ಳೆಯ ಆಲೋಚನೆ ಇಟ್ಕೊಂಡು ನಾವು ಒಂದು ಟ್ರಸ್ಟ್ ಮಾಡ್ತಾ ಇದ್ದೇವೆ ಮೇಡಮ್. ಅದನ್ನ ಅದು ಜೂನ್ 5ಕ್ಕೆ ಮಾಡ್ಬೇಕಂತ ಒಂದೇನೋ ಇದೆ, ಅಂದ್ರೆ ವಿಶ್ವ ಪರಿಸರ ದಿನಾಚರಣೆ ಇದೆ. ಅವತ್ತಿನ ದಿನನ ನಾವು ಒಂದು ಸ್ವಲ್ಪ ಅಲ್ಲಿ ಪರಿಸರದ ಬಗ್ಗೆ ಎಲ್ಲ ತಿಳಿಸಿ, ಈ ಟ್ರಸ್ಟ್ದ ಉದ್ದೇಶ ಏನಿದೆ ಅಂತಂದೇಳಿ ಅಲ್ಲಿ ಸ್ವಾಮೀಜಿಗಳ ಕಡೆಯಿಂದನೇ ಅದನ್ನ ಉದ್ಘಾಟನೆ ಮಾಡಿಸ್ಬೇಕಂತ ಒಂದು ಆಸೆ ಇದೆ. ನೋಡೋಣ ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಅಂತಂದೇಳಿ. ಆ ಸಹಪಾಠಿಗಳು ನನ್ನ ಕ್ಲಾಸ್ಮೇಟ್ಸ್ ಹೆಂಗಿದಾರೆ ಅಂದ್ರೆ ಮೇಡಮ್, ಪ್ರತಿ ವಿಷಯದಲ್ಲಿನೂ ಈಗ ನನಗೆ ಒಂದೇನೋ ಒಂದು ಪ್ರಶಸ್ತಿ ಸಿಕ್ಕರು, ಅವರೆಲ್ಲರೂ ನೀವು ನಾನು ಪ್ರಶಸ್ತಿ ತೊಗೊಳ್ಬೇಕಾದ್ರೆ ನೋಡ್ಬೇಕಾಯ್ತು ಮೇಡಮ್. ನಾ ಎಲ್ಲರೂ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಪ್ರಶಸ್ತಿ ಹೋಗ್ಲಿಕ್ಕೆ. ಬಟ್ ನನ್ನ ಪುಣ್ಯ ನನ್ನ ಕ್ಲಾಸ್ಮೇಟ್ ಸ್ವಾಮೀಜಿಗಳು ಬಂದಿದ್ರು, ಚನ್ವೀರ್ ಸ್ವಾಮೀಜಿ. ನಿಮ್ಮ ಅದೃಷ್ಟ. ಅದ್ರ ಜೋಡಿ ಇನ್ನೊಂದು 3-4 ಮಂದಿಗೆ ಅಷ್ಟೇ ಕರ್ಕೊಂಡು ಹೋಗೋ ಭಾಗ್ಯ ಬಂತು ಮೇಡಮ್. ಅವ್ರದ್ದು ಭಾಗ್ಯ ಅನ್ಬೋದು. ಯಾಕಂದ್ರೆ ಎಲ್ರಿಗೂ ಕರ್ಕೊಂಡು ಹೋಗ್ಲಿಕ್ಕೆ ಅಲ್ಲಿ ಸುವರ್ಣ ನ್ಯೂಸ್ ನೇರ್ದು ಸ್ವಲ್ಪ ಇದು ಇತ್ತು, ಭಾಳ ಪ್ರೋಟೋಕಾಲ್ ಇದೆ ಅವ್ರದ್ದು. ಬಟ್ ಎಲ್ಲರೂ ಏನು ಮಾಡಿದ್ರು ಅಂದ್ರೆ ಮೇಡಮ್, ಎಷ್ಟು ಖುಷಿ ಆಯ್ತಂದ್ರೆ, ನಾನು ಸುವರ್ಣ ಕನ್ನಡಿಗ ವಿಶೇಷ ಪ್ರಶಸ್ತಿ ಪಡೆದಿದ್ದು ಅವರೇ ತಗೊಂಡಾರ ಸಂಭ್ರಮಿಸಿದ್ರು. ಅದು ನನಗೆ ಭಾಳ ಖುಷಿ ಆಯ್ತು. ಅದನ್ನ ನೋಡಿ ಅವ್ರು ಅಷ್ಟೇ ಬಿಡ್ಲಿಲ್ಲ, ಆ ಸುವರ್ಣ ಕನ್ನಡಿಗ ಪ್ರಶಸ್ತಿ ಯಾವ ಥರ ನನಗೆ ಕೊಟ್ಟಲ್ಲ ಮೇಡಮ್, ಅಲ್ಲಿ ಮಾರ್ಚ್ 28ಕ್ಕೆ ಅಲ್ಲಿ ಕೊಟ್ಟರು ನನಗೆ ಬೆಂಗಳೂರಲ್ಲಿ. ಮುಂದೆ ನೆಕ್ಸ್ಟ್ ಏಪ್ರಿಲ್ 11ನೇ ತಾರೀಕಿಗೆ ಸೇಮ್ ಅವ್ರು ಯಾವ ಥರ ಅವಾರ್ಡ್ ಕೊಟ್ಟಲ್ಲ ಅದೇ ಥರ ಇದನ್ನ ಅವಾರ್ಡನ್ನು ಇಡೀ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಸೇರಿ ನನಗೆ ದೊಡ್ಡ ಪ್ರಮಾಣದ ಒಂದು ಸನ್ಮಾನ ಮಾಡಿದ್ರು. ಇಲ್ಲಿ ದೊಡ್ಡ ಸಮಾರಂಭ ಆಯೋಜನೆ ಮಾಡಿದ್ರು. ಆ ಕಾರ್ಯಕ್ರಮಕ್ಕೆಲ್ಲ ನನ್ನ 90% ಎಲ್ಲ ಕ್ಲಾಸ್ಮೇಟ್ಸ್ ಬಂದಿದ್ರು, ಊರ್ ಜನ ಬಂದಿದ್ರು, ಬೇರೆ ಬೇರೆ NGOs ಬಂದಿದ್ರು. ಎಲ್ಲರೂ ಸೇರಿ ಸುಮಾರು ಕಡೆಯಿಂದ ಬಂದು ನನಗೆ ಅಭಿನಂದನೆ ಸಲ್ಲಿಸಿದ್ರು. ಅಂದ್ರೆ ಇದ್ರ ಅರ್ಥ, ಒಬ್ಬರು ಯಶಸ್ಸು ಆಗೈತಿ ಅಂತಂದ್ರೆ ಯಾರು ಹೊಟ್ಟೆ ಕಿಚ್ಚಿಪಡುವಂತ ಗೆಳೆಯಂದ್ರು ಸಹಪಾಠಿಗಳು ನನ್ನ ಗುಂಪಲ್ಲೇ ಇಲ್ಲ ಅನ್ನೋದು ಒಂದು ನಾನು ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ಎಲ್ಲರೂ ಯಶಸ್ಸಿಗಾಗಿನ ಎಲ್ಲರೂ ಹಾರೈಸ್ತಾ ಇದ್ದಾರೆ ಪ್ರತಿಯೊಂದು ಇದಕ್ಕೂ. ಹಂಗಾಗಿ ನಾನು ಅವ್ರ ಜೋಡಿ ಅದೇ ಥರನೇ ಇದ್ದೀನಿ. ಅವ್ರಿಗೂ ಹೇಳಿದ್ವಿ ನಾವು, ಅದೇ ಹಿಂಗೆ ಈ ಥರ ಒಂದು ಟ್ರಸ್ಟ್ ಮಾಡೋಣ, ಅದ್ರದ್ದು ಅನುಕೂಲ ನಮ್ಮ ಕ್ಲಾಸ್ಮೇಟ್ಸ್ಗೆ ಆಗಲಿ ಅವ್ರ ಮಕ್ಕಳಿಗೆ ಆಗಲಿ ವಿದ್ಯಾಭ್ಯಾಸಕ್ಕೆ ಇದಕ್ಕೆ ಅನುಕೂಲ ಆಗಲಿ ಅನ್ನೋದು ಒಂದು ಉದ್ದೇಶ ಇದೆ ಮೇಡಮ್. ಸರ್, ಈಗ ನಾಗರಾಜ್ ಬಾಳೇಶ್ವರ ಸರ್ ಅವ್ರನ್ನ ಇಷ್ಟು ದೊಡ್ಡ ಹುದ್ದೆಯಲ್ಲಿ ನಾವು ನೋಡಿದ್ದೀವಿ. ಬಾಲ್ಯದಲ್ಲಿ ನಾಗರಾಜ್ ಸರ್ ಹೆಂಗಿದ್ರು, ಅಭ್ಯಾಸದಲ್ಲಿ ಹೆಂಗಿದ್ರು, ಅಥವಾ ಎಲ್ಲಾ ಮಕ್ಕಳ ಥರ ಹೆಂಗಿತ್ತು ಸರ್ ಆ ಬಾಲ್ಯದ ಜೀವನ? ಮೇಡಮ್, ನಾನು ಇನ್ನು ಸಾಮಾನ್ಯ ಮಕ್ಕಳ ಥರ ಇದ್ದೆ. ಬಟ್ ನಾನು ಹೇಳ್ಬೇಕಂದ್ರೆ 1 to 9th ತನಕ ನಂದು ಔಟ್ ಮೇಡಮ್. ಪ್ರತಿಭಾವಂತರಾಗಿದ್ದೆ ಇದ್ದೆ ನಾನು. 10th ಅಲ್ಲಿ ಸ್ವಲ್ಪ ನನಗೆ ಓದಿನ ಬಗ್ಗೆ ಸಮಸ್ಯೆ ಆಯ್ತು ಮೇಡಮ್. ಅಂದ್ರೆ ಅದು ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ. ಸುಮಾರು ಏನೋ ಬ್ಯಾಕ್ಗ್ರೌಂಡ್ ಇಂದ ನನಗೆ ಅಷ್ಟು ಪರ್ಸೆಂಟೇಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಮ್ಮ ಅಪ್ಪ ಅವ್ವ ಏನ್ ನಿರೀಕ್ಷೆ ಪಟ್ಟಿದ್ರು ಆ ಥರ ಮಾಡ್ಲಿಕ್ಕಿಲ್ಲ. ಬಟ್ ಸೆಕೆಂಡ್ PUC ಅಲ್ಲಿ ನಾನು ಮಾಡಿದೆ, ಡಿಗ್ರಿಯಲ್ಲಿ ನಾನು ಮಾಡಿದೆ. ಸಾಮಾನ್ಯರಂತೆಯೇ ನಾನು ಇದ್ದೆ. ಬಟ್ ಈ ಒಳ್ಳೆ ಹುದ್ದೆ, ಇದು ಅಧಿಕಾರ ಬೇರೆ ಮೇಡಮ್. ಇದು ಇದೆ, ನಾನು ಓದಿದ್ದೀನಿ, ನನಗೆ ಸಿಕ್ತು ನೌಕರಿ ಅನ್ನೋದೊಂದು ಬೇರೆ. ಅದು ಖುಷಿ ಇದ್ದೇ ಇರುತ್ತೆ. ಯಾಕಂದರೆ ತಂದೆ ತಾಯಿ ಆಶೀರ್ವಾದ ಎಲ್ಲರದ್ದು ಹರೈಕೆ ನನ್ನ ಮೇಲೆ ಇದೆ, ಹಂಗಾಗಿ ಇದ್ದೀನಿ. ಇದು ಅಧಿಕಾರ ಬೇರೆ ಮೇಡಮ್. ಬಟ್ ನಾನು ಜನಸಾಮಾನ್ಯರು ಹೆಂಗಿರ್ತಾರಲ್ಲ ಅದೇ ಥರನೇ ಇರ್ತೇನೆ. ನನಗೇನು ಅಷ್ಟು ಇದಿಲ್ಲ, ನನಗೆ ಅಧಿಕಾರ ಇದೆ, ಹಂಗೆ ಇರ್ಬೇಕು ಹಿಂಗಿರ್ಬೇಕು ಅಂತ ಅನ್ನೋದೇನಿಲ್ಲ. ನೀವು ನೋಡಿರ್ಬೇಕು ಈಗ ಸುಮಾರು 15 ವರ್ಷದಿಂದ. ಹೌದು ಸರ್. ಹಂಗಾಗಿ ಯಾವ ಥರ ಇಲ್ಲ, ನಾನು ನಾರ್ಮಲ್ ವ್ಯಕ್ತಿನ. ಸರ್, ಈಗ ನಿಮ್ಮ ಊರಿನ ಮಕ್ಕಳು ಕಲಿತಾ ಇರ್ತಾರೆ. ನಾನು ಬಹಳಷ್ಟು ಸಾರಿ ನೋಡಿದ್ದೀನಿ, ನಿಮ್ಮ ಎಕ್ಸಾಂಪಲ್ ಕೊಡ್ತಾರೆ, ಬೆಳಿಬೇಕು, ಈ ರೀತಿ ಬೆಳಿಬೇಕು, ಬೆಳೆದ್ರೆ ವ್ಯಕ್ತಿ ಊರಿಗೆ ಬೆಳಕಾಗಬೇಕು ಅಂತ. ಸೊ ನೀವು ಹೋದಾಗ ಆ ಮಕ್ಕಳನ್ನ ಶಾಲೆಗೆ ಏನಾದರೂ ಹೋಗ್ತೀರಾ, ಮಕ್ಕಳ ಜೊತೆ ಮಾತಾಡ್ತೀರಾ? ಹೋಗ್ತೀನಿ ಮೇಡಮ್. ನಾನು ನಮ್ಮೂರು ಶಾಲೆಗೆ ಹೋಗ್ತೀನಿ, ಸುತ್ತಮುತ್ತಲ ಶಾಲೆಗೆ ಹೋಗ್ತೀನಿ. ಮೊನ್ನೆ ಒಳ್ಳೆ ನೆನಪು ಮಾಡಿದ್ರು ಮೇಡಮ್ ನೀವು. ಅದೇ ಈ ಹಂದಿಗ್ನೂರು ಅಂತ ಹೇಳಿದ್ನಲ್ಲ, ಮೂಡಲ್ಮನೆ ಧಾರಾವಾಹಿ ಐತಲ್ಲ, ಅಲ್ಲಿ ನಮ್ಮ ಅಜ್ಜಾರ ಒಂದು ಇದನ್ನ ಸ್ಕೂಲ್ ಕಟ್ಟಿಸ್ತಾ ಇದ್ದಾರೆ ಮೇಡಮ್. ಅಂದ್ರೆ LKG ಇಂದ ಈಗ 5th ತನಕ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ರೆಡಿ ಬಿಲ್ಡಿಂಗ್ ಈಗ ನೆಕ್ಸ್ಟ್ ಇಯರ್ ತನಕ ಆಗುತ್ತೆ. ಅದು
ಅಲ್ಲಿ ಈ ಸುವರ್ಣ ಕನ್ನಡಿಗ ನನಗೆ ವಿಶೇಷ ಅವಾರ್ಡ್ ಬಂದಿದ್ದಕ್ಕೆ ಆ ಮಕ್ಕಳ ಕಡೆಯಿಂದನೇ ನನಗೆ ಸನ್ಮಾನ ಮಾಡಿಸ್ಬೇಕಂತ ಹೇಳಿ ನಮ್ಮ ಸುತ್ತಮುತ್ತಲ ಅಲ್ಲಿ ಗ್ರಾಮಸ್ಥರು ಆಮೇಲೆ ನಮ್ಮ ಅಜ್ಜಾರು ಎಲ್ಲ ಸೇರಿ ಹ್ಮ್ ಹುಡುಗರ ಕಡೆಯಿಂದನೇ ನನಗೆ ಸನ್ಮಾನ ಮಾಡಿಸಿದ್ರು. ಅದ್ಭುತ ಯಾವ ಹುಡುಗರು ಅಂದ್ರೆ ಅವ್ರ ಪಾಪ ಗೊತ್ತಿಲ್ಲ, ಹ್ಮ್ LKG ಹುಡುಗರಿಗೆ ಇವ್ರು ಏನ್ ತಗೊಂಡಾರ ಅನ್ನೋದು ಗೊತ್ತಿಲ್ಲ. ಅವ್ರು ಹ್ಮ್ 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 ನಾವಲ್ಲಿ ಸ್ಟೇಜ್ ಮೇಲೆ ಕುಂತವಂದ್ರೆ ಎದಕ್ ಕುಂತಾರ ಅಂತಾನು ಗೊತ್ತಿಲ್ಲ. ಅವ್ರ ಕಡೆಯಿಂದ ನನಗೆ ಸನ್ಮಾನ ಮಾಡಿಸಿದ್ರು. ಅದು ಹೆಂಗ್ ಅದನ್ನ ಯಾವ್ದಕ್ ಮಾಡಿಸಿದ್ರು ಅಂತಂದೇಳಿ ಆಮೇಲೆ ನಮ್ಮ ಸ್ವಾಮೀಜಿಗಳು ಭಾಷಣದಲ್ಲಿ ಹೇಳಿದ್ರು, ಇಲ್ಲ ಇವನು ನಾಗರಾಜ್ ಬಡ ವಿದ್ಯಾರ್ಥಿಗಳ ಶಿಕ್ಷಣದ ಬಗ್ಗೆ ಅವನಿಗೆ ಭಾಳ ಇದು ಇದೆ, ಹಾಗಾಗಿ ಇವನು ಅವಾರ್ಡ್ ತೊಗೊಂಡಿದ್ದಕ್ಕೆ ಈ ಸಣ್ಣ ಹುಡುಗರ ಕಡೆಯಿಂದನೇ ಅವನಿಗೆ ಸನ್ಮಾನ ಮಾಡಿಸಿ ಅವನಿಗೆ ಖುಷಿ ಪಡಿಸೋಣ ಅಂತೇಳಿ ಆ ಇಡೀ ಊರು ಸುತ್ತಮುತ್ತಲ ಊರ ಭಾಳ ಜನ ಬಂದಿದ್ರು ಮೇಡಮ್. ಸುಮಾರು ಒಂದು 700-800 ಜನ ಹಿಂಗೆಲ್ಲ ಬಂದಿದ್ರಲ್ಲಿ. ಎಲ್ಲರೂ ಇದ್ರಿಗೂ ಇದನ್ನ ಹೇಳಿದ್ರು ಅವರು. ಆಮೇಲೆ ದೊಡ್ಡ ದೊಡ್ಡ ಮಂತ್ಯಾನದಲ್ಲಿ ರಾಜಮಂತ್ಯಾನದ ದೇಸಾಯಿ ಫ್ಯಾಮಿಲಿ ಎಲ್ಲ ಬಂದಿದ್ರು, ಬೇರೆ ಶಿಕ್ಷಣ ಸಂಸ್ಥೆಯವರು ಬಂದಿದ್ರು. ಅದನ್ನ ನೋಡಿ ನನಗೆ ಎಷ್ಟು ಇದು ಆತಂದ್ರೆ ಸುವರ್ಣ ನ್ಯೂಸ್ನವ್ರು ಕೊಟ್ಟಿದ್ದಕ್ಕಿಂತ ಈ ಇದನ್ನ ಸನ್ಮಾನ ದೊಡ್ಡದಂತ ಅನ್ಸ್ಬಿಡುದು. ಅವು ಪಾಪ ಆ ಹುಡುಗ ಏನು ಗೊತ್ತಿಲ್ಲ, ಆದರೆ ನನಗೆ ಶಿಕ್ಷಣದ ಬಗ್ಗೆ ಅವ್ರಿಗೂ ನನಗಿರೋಂಥ ಕಾಳಜಿನ ನೋಡಿ ನಮ್ಮ ಅಜ್ಜಾರು ಈ ಥರ ಒಂದು ಇದನ್ನ ಸನ್ಮಾನ ಏರ್ಪಡಿಸಿದ್ರು. ನಿಜಕ್ಕೂ ಮನಸ್ಸಿಗೆ ಮುಟ್ಟುವಂಥದ್ದು. ಮನಸ್ಸಿಗೆ ಮುಟ್ಟುವಂಥದ್ದು ಮೇಡಮ್. ಇದ್ರ ಹಿನ್ನೆಲೆ ನಾವೊಂದು ಹೇಳ್ತೇನೆ ಮೇಡಮ್, ಏನಂದರೆ ನಾನು ಅರಣ್ಯ ಇಲಾಖೆಗೆ ಸೇರಿದ್ದು. ಬಟ್ ನಾನು 2019ರಿಂದ ಬೇರೆ ಇಲಾಖೆಗೆ ಹೋದೆ ಮೇಡಮ್. ನಾನು ಯಾವ ಇಲಾಖೆ ನಾನು ಚೂಸ್ ಮಾಡ್ಕೊಂಡೆ ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. ಅಲ್ಲಿ ನಾನು ಡಿಸ್ಟಿಕ್ ಆಫೀಸರ್ ಅಂತಂದೇಳಿ ಬಳ್ಳಾರಿ ಡಿಸ್ಟಿಕಲ್ಲಿ ಒಂದು 1.5 ವರ್ಷ ಮಾಡಿದೆ. ಒಂದು 6 ತಿಂಗಳ ಬೆಂಗಳೂರಲ್ಲಿ ಮಾಡಿದೆ ಮೇಡಮ್, 6-7 ತಿಂಗಳ. ನಾನು ಅದನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡೆ ಅಂತಂದು ಹೇಳ್ತೇನೆ ಮೇಡಮ್. ನನಗೆ ಅಲ್ಲಿ ಶಿಕ್ಷಣದ ಬಗ್ಗೆ ಹೆಂಗೆ ಸಮಸ್ಯೆ ಇದೆ ಏನು ಅಂತಂದು ನನಗೆ ಗೊತ್ತಿದೆ ಮೇಡಮ್. ಎಷ್ಟು ನೀವು ಸರ್ಕಾರದಿಂದ ಸಿಕ್ಕಾಪಟ್ಟೆ ಯೋಜನೆಗಳು ಅದಾವೆ, ಬಟ್ ಎಷ್ಟೋ ಹುಡುಗರು ಅದನ್ನು ತೊಗೊಳಕ್ಕೂ ಶಕ್ತರಾಗಲ್ಲ. ಯಾಕಂದ್ರೆ ಅದಕ್ಕೂ ಕಾಂಪಿಟೇಟಿವ್ ಎಕ್ಸಾಮ್ ಇರ್ತವೆ. ಸಣ್ಣ ಹುಡುಗರಿಗೂ ನೀವು ಟೆಸ್ಟ್ ಇಟ್ಟು ಅವ್ರನ್ನ ಎಲಿಜಿಬಲ್ ಮಾಡ್ತಿರ್ತಾರೆ. ಹಂಗಾಗಿ ಇನ್ನು ಎಷ್ಟೋ ಹುಡುಗರಿಗೆ ಅವಕಾಶನೇ ಸಿಗಲ್ಲ. ನಾನು ಕಣ್ಣಾರೆ ನೋಡಿದ್ದೀನಿ. ಅದು ಹಿಂದುಳಿದ ಡಿಸ್ಟಿಕ್ ಬಳ್ಳಾರಿಗೆ ಅಂತಂದೇಳಿ ನಾನು ಆಯ್ಕೆ ಮಾಡ್ಕೊಂಡು ಹೋದೆ. ಏನಾಗಿದೆ ಮೇಡಮ್, ಅಲ್ಲಿ ಹಾಸ್ಟೆಲ್ ಸಿಗಬೇಕು ಹುಡುಗರಿಗೆ, ಬಡ ವಿದ್ಯಾರ್ಥಿಗಳಿಗೆ. 95, 96 ಹಿಂಗೆ ಮಾಡಿರ್ತಾರೆ, ಪರ್ಸೆಂಟೇಜ್ ಹಿಂಗೆ ಮಾಡಿರ್ತಾರೆ. ಎಲ್ಲೋ 0.1, 0.2% ಅವ್ರಿಗೆ ಹಾಸ್ಟೆಲ್ ಸಿಗಲ್ಲ. ಅವ್ರ ಅಪ್ಪ ಅವ್ವ ಬಂದು ನನ್ನ ಮಕ್ಳು ಇಷ್ಟೆಲ್ಲ ಮಾಡ್ಯಾರ್ರಿ ಸರ್, ನೀವು ನಮ್ಮ ಮಕ್ಕಳನ್ನ ಎಲ್ಲರ ತಗೋರಿ, ಸರ್ಕಾರದಿಂದ ಇಲ್ಲ, ನಮ್ದು ಎಷ್ಟು ಕೆಪಾಸಿಟಿ ಇದೆ ಒಂದು ಹಾಸ್ಟೆಲಲ್ಲಿ ಎಷ್ಟು ಜನ ಹುಡುಗರು ಇರ್ಬೇಕಲ್ಲ ಅಷ್ಟು ಜನ ನಾವು ಇಟ್ಕೊಳಕ್ಕೆ ಸಾಧ್ಯ, ಅದಕ್ಕಿಂತ ಹೆಚ್ಚು ನಾವು ಇಟ್ಕೊಳಕ್ಕೆ ಬರಲ್ಲ, ಸರ್ಕಾರದಿಂದ ಅದು ಸ್ಯಾಂಕ್ಷನ್ ಆಗಲ್ಲ. ಬಟ್ ಅವ್ರದ್ದು ಕಷ್ಟ ಇದನ್ನೆಲ್ಲ ನೋಡಿ ಮಾನವೀಯತೆ ಒಂದ್ ಕಡೆ ಇದ್ದೇ ಇರ್ತದೆ. ಸರ್ಕಾರದ್ದು ಒಂದ್ ಕಡೆ, ಮಾನವೀಯತೆ ಒಂದ್ ಕಡೆ. ಅಪ್ಪ ಅಮ್ಮ ಬಂದು ನಾನು ಚೇಂಬರ್ಲಿ ಹಿಂಗೆ ಇದೇ ಥರ ಕುಂತಾಗ ಹಿಂಗೆಲ್ಲ ಬಂದು ಸುಮ್ಮನೆ ಅಡ್ಡು ಬಿದ್ದು ಬಿಡ್ರು. ಸರ್ ನೀವು ಏನಾರು ಮಾಡ್ರಿ, ನೀವು ನಿಮ್ದ ಮಗ ಅಂತಂದೇಳಿ ನೀವು ಓದಿಸ್ಬೋದು. ಹಂಗಾಗಿ ಅದು ನನ್ನ ಮನಸ್ಸಿಗೆ ಭಾಳ ಪರಿಣಾಮ ಬೀರ್ತು ಮೇಡಮ್. ಅದು ನಾನು ಅವಾಗಿಂದನೇ ನಾನು ಡಿಸೈಡ್ ಮಾಡಿಬಿಟ್ಟೆ, ಇಲ್ಲ ಶಿಕ್ಷಣದ್ದು ಭಾಳ ಮಹತ್ವ ಇದೆ ಇನ್ನು ನಮ್ಮಲ್ಲಿ, ಹಂಗಾಗಿ ಇದಕ್ಕೆ ನಾವೇನಾದರೂ ಮಾಡಲೇಬೇಕು ಅಂತಂದೇಳಿ ನಾನು ನಮ್ಮ ಗೆಳೆಯರಿಗೂ ಆಯ್ತು, ನಮ್ಮ ಅಜ್ಜರಿಗೂ ಆಯ್ತು, ಅವಾಗಿಂದನೂ ಶಿಕ್ಷಣಕ್ಕಾಗಿನೇ ಒತ್ತು ಕೊಡ್ತಾ ಇದ್ದೀವಿ ಮೇಡಮ್. ಈಗ ಒಂದು 7-8 ವರ್ಷ ಆಯ್ತು, ನೀವು ನೋಡ್ತಾ ಇದ್ದೀರಿ. ಎಲ್ಲಿ ಹೋದ್ರೂ ಬಟ್ ಶಿಕ್ಷಣದಲ್ಲೇ ನಾವು ಸ್ವಲ್ಪ ಒತ್ತು ಕೊಟ್ಟು ಅವ್ರನ್ನ ಸಮಾಜದಲ್ಲಿ ಒಂದು ಒಳ್ಳೆ ಅವ್ರಿಗೆ ಶಿಕ್ಷಣ ಕೊಡಿಸಿ, ಒಂದು ಉದ್ಯೋಗ ಕೊಡಿಸಿ. ಅವರಪ್ಪ ಒಂದು ಕಷ್ಟ ಇದೆ, ಸಿಕ್ಕಾಪಟ್ಟೆ ಕಷ್ಟ ಇದೆ. ಯಾಕಂದರೆ ಈಗಿನ ಮಳೆ ಬೆಳೆ ಅವನ್ನೆಲ್ಲ ನೋಡಿದ್ರೆ ಎಲ್ಲರೂ ಒಂದೇ ಥರ ಇರ್ಲಿಕ್ಕಾಗಲ್ಲ. ಹಾಗಾಗಿ ಇದ್ರದ್ದು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ನಮ್ಮ ಸ್ವಾಮೀಜಿ ಮುಂದಾಳತ್ವದೊಳಗೆ ನಾವು ಹೋಗ್ತಾ ಇದ್ದೀವಿ ಮೇಡಮ್. ಈಗ ನೋಡೋಣ, ಇದು ಒಳ್ಳೆ ಗುರಿ ಮುಡ್ದೈತೆ ಅನ್ನೋ ಒಂದು ಆಶಾಭಾವನೆ ಇದೆ. ಸರ್, ಅದೇ ಇಲಾಖೆಯೊಳಗಿದ್ದಾಗ ನೀವು ಪ್ರತಿಯೊಬ್ಬರ ಒಂದು ಮರ್ಜಿಗೆ ವಿರೋಧವಾಗಿ ಕೂಡ ನಿಂತ್ರಿ. ಮಕ್ಕಳಿಗೆ ಒಂದು ಎಲ್ಲ ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಿಮಗಿಂತ ಮೇಲಿನವರು ವಿರೋಧವನ್ನು ಕೂಡ ಕಟ್ಕೊಂಡ್ರಿ. ಆದ್ರೆ ಮಕ್ಕಳ ಪರವಾಗಿನೇ ನಿಂತಿದ್ದು ನಿಜಕ್ಕೂ ಅದು ಹೆಮ್ಮೆ ಸಂಗತಿ ಸರ್, ನಮಗೂ ಕೂಡ. ನಾನು ಸುಮಾರು ಮಕ್ಕಳನ್ನ ಓದಿಸಿದೆ ಮೇಡಮ್ ಬಳ್ಳಾರಿಯಲ್ಲಿ. ಓದಿಸಿದ ಮೇಲೆ ಏನು ಖುಷಿ ಆಯ್ತು ಅಂದರೆ, ಕಡಿಮೆ ಅಂದರೆ ಒಂದು 200-250 ಹುಡುಗರು ಆಮೇಲೆ ಹುಡುಗಿಯರು. ನಾನು ಅರಣ್ಯ ಇಲಾಖೆ ಅಂತ ಗೊತ್ತಿಲ್ಲ ಅವ್ರಿಗೆ ಪಾಪ. ತಗೊಳ್ಳೋ ಟೈಮಲ್ಲಿ, ನಾನು ಓದಿಸೋ ಟೈಮಲ್ಲಿ ಅವರು ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಅಂತಂದೇಳಿ ಇದ್ರು ಬಂದರು. ಈಗ ಅವ್ರು ನನ್ನ ನಂಬರ್ ಹುಡುಕಿ ನನಗೆಲ್ಲ ಫೋನ್ ಮಾಡ್ತಾ ಇದ್ರು, ನನಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಜಾಬ್ ಸಿಕ್ಕಿದೆ ಸರ್, ಎಜುಕೇಷನಲ್ಲಿ ಸಿಕ್ಕಿದೆ, ನಿಮ್ಮ ಅರಣ್ಯ ಇಲಾಖೆಯಲ್ಲಿ ಸಿಕ್ಕಿದೆ, ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಸಿಕ್ಕಿದೆ ಅಂತ ಏನು ಫೋನ್ ಮಾಡಿ ಹೇಳ್ತಾರಲ್ಲ ಮೇಡಮ್, ಜಾಬ್ ಸಿಕ್ಕಿದೆ ಅವ್ರಿಗೆಲ್ಲ. ಆ ಖುಷಿನೇ ಬೇರೆ. ಅದಕ್ಕಿಂತ ದೊಡ್ಡ ಸಮಾಧಾನ ಇಲ್ಲ. ನಾವು ಓದಿಸಿದ್ದು ಹುಡುಗರದು ಹುಡುಗಿಯರ್ದು ನನಗಿದು ಸಂತೃಪ್ತಿ ತಂತು. ಅವರು ನಾವು ಓದಿಸಿದ್ದನು ನನಗೆ ಒಂದು ಒಳ್ಳೆ ಇದು ಅನ್ನಿಸ್ತು. ಆ ಫೀಲ ಬೇರೆ ಇರ್ತದೆ ಮೇಡಮ್.
ಈ ದುಡ್ಡು ಕೊಟ್ಟು ಓದ್ಸೋ ಮುಂದೆ ಅದು ಬೇರೆ ಇರ್ತದೆ, ಅವ್ರು ಸಕ್ಸಸ್ ತೋರಿಸ್ತಾರಲ್ಲ ಆ ಫೀಲ್ ಅದು ಬೇರೆನೇ ಇರ್ತದೆ. ಸರ್, ಈಗ ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಾ, ಮನಸ್ಸಿಗೆ ಖುಷಿ ಆಗುತ್ತಾ ಸರ್? ಯಾಕೆಂದ್ರೆ ಹಸಿರಿಗಾಗಿ ಇರೋದು, ಉಸಿರನ್ನ ಕಾಯೋದು ದೊಡ್ಡ ಜವಾಬ್ದಾರಿ. ಮೇಡಮ್, ನನ್ನಂಥ ಖುಷಿ ಪಟ್ಟದೇ ಯಾರಲ್ಲ. ಅರಣ್ಯ ಇಲಾಖೆಯಲ್ಲಿ ನನಗೆ ಜಾಬ್ ಸಿಕ್ತ ಅಂತಂದಾಗ ಈಗ ಒಂದು 25 ವರ್ಷದ ಹಿಂದ್ಗಡೆ ನನ್ನಂಥ ಖುಷಿ ಪಟ್ಟವನೇ ಇರಲ್ಲ. ಯಾಕಂದ್ರೆ ನನಗೆ ನಮ್ಮದು ಹಾವೇರಿ, ಅಲ್ಲಿ ನಮ್ಗೆ ಅರಣ್ಯದ ಬಗ್ಗೆ, ಈ ವನ್ಯ ಪ್ರಾಣಿಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಬಟ್ ನಾವು ಓದೋದ್ರಲ್ಲೇನ ನಮ್ಗೇನೋ ಒಂದು ಸಬ್ಜೆಕ್ಟ್ ಇರ್ತಿದ್ರು ಬಯಾಲಜಿ, ಅದರಲ್ಲೇ ತಿಳ್ಕೊತಿದ್ವಿ ಹಂಗೆ ಹುಲಿ, ಕರಡಿ, ಸಿಂಹ ಅಂತೇಳಿ. ನಮ್ಮ ಬಯಲು ಸೀಮೆಯವ್ರಿಗೆ ಈ ಥರ ನಮ್ಮ ಕಾಡಲ್ಲಿ ಬರೋದು ಅದು ಒಂಥರ ನಾನು ಹೊಸದಾಗಿ ಚಾಲೆಂಜಿಂಗ್ ಜಾಬ್ನ ಆಗಿದ್ದು ಮೇಡಮ್. ಯಾಕಂದ್ರೆ ನಾನು ಫಸ್ಟ್ ಹಾಕಿದ್ದೆ ತಿನ್ನೇಘಾಟ್ ರೇಂಜಲ್ಲಿ, ಫುಲ್ಲು ಎವರ್ಗ್ರೀನ್ ಫಾರೆಸ್ಟ್. ಎಲ್ಲಿ ಬೆಳಗ್ಗೆ ಎದ್ರೆ ವೈಲ್ಡ್ ಲೈಫ್ ಕಾಣ್ತಿದ್ರು ನನಗೆ, ಹೊಸ ಅನುಭವ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇದಾದು, ಬಟ್ ಈಗ ನನ್ನ ಇಲಾಖೆ ಬಗ್ಗೆ ನನಗೆ ಎಲ್ರಿಗಿಂತ ನನಗೆ ಒಂದು ಸ್ವಲ್ಪ ಹೆಚ್ಚು ಹೆಮ್ಮೆ ಇದೆ ಅಂತ, ಪ್ರೀತಿ ಇದೆ. ನಾನು ಹಂಗಾಗಿ ಮೊದಲೆಲ್ಲ ನಾನು ಸುಮಾರಷ್ಟು ಅರಣ್ಯಕ್ಕೆ ಬೇಕಾದಂಥ ವನ್ಯ ಪ್ರಾಣಿಗಳಿಗೆ ಅನುಕೂಲ ಆಗೋಂಥದ್ದು ಏನೇನು ಬೇಕಲ್ಲ ಕೆಲಸ ಅದನ್ನೆಲ್ಲ ಮಾಡಿದ್ದೀನಿ ಅನ್ನೋ ಒಂದು ಸಂತೃಪ್ತಿ ಇದೆ ಮೇಡಮ್. ಇನ್ನೂ ಮಾಡಬೇಕು, ಇನ್ನೂ ಹಂಬಲ್ ಭಾಳ ಇದೆ ನನಗೆ, ಇಂಥದ್ದು ಮಾಡ್ಬೇಕಂತೇಳಿ. ಸರ್, ಈಗ ಒಬ್ಬ ಅಧಿಕಾರಿ ಎಷ್ಟೊಂದು ಉನ್ನತ ವರ್ಗಕ್ಕೆ ಹೋಗ್ತಾರೋ, ಉನ್ನತವಾಗಿ ಬೆಳೀತಾ ಹೋಗ್ತಾರೋ, ಅಷ್ಟೊಂದು ಜವಾಬ್ದಾರಿ ಹೆಚ್ಚಾಗ್ತಾ ಹೋದಂತೆ ಎಲ್ಲೋ ಒಂದು ಕಡೆ ಸಮಯ ಕಡಿಮೆ ಬೀಳುತ್ತೆ. ಅದು ತಮಗಾಗಿ ಸಮಯ ಮೀಸಲಿಡೋದು ಬಹಳಷ್ಟು ಕಡಿಮೆ ಆಗುತ್ತೆ ಸರ್. ಇದೆಲ್ಲವನ್ನು ಕೂಡ ನಿಭಾಯಿಸಬೇಕು, ಮನೆ ಜವಾಬ್ದಾರಿ ಇದೆಲ್ಲವೂ ಕೂಡ ಎಲ್ಲೋ ಕಷ್ಟ ಸಾಧ್ಯ ಆಗುತ್ತೆ. ಜೊತೆಗೆ ಕರ್ತವ್ಯದ ಒತ್ತಡವನ್ನು ನಿಭಾಯಿಸೋದು ಇದು ಕೂಡ ಕಷ್ಟ ಸಾಧ್ಯ. ಆದರೂ ತಾವು ನಗ್ತಾ ಇರ್ತೀರಿ ಸರ್. ಇದ್ರ ಹಿಂದಿರುವಂಥ ಒಂದು ಸೀಕ್ರೆಟ್ ರಿವೀಲ್ ಮಾಡ್ಬೋದಾ ತಾವು? ಮೇಡಮ್, ಏನಂದರೆ ನಮ್ಮ ಅರಣ್ಯ ಇಲಾಖೆ ಒಂಥರ ಪ್ಯಾರಾಮಿಲಿಟ್ರಿ ಇದ್ದಂಗೆ ಇದೆ. ಇದಕ್ಕೆ ನಮಗೆ ಇದಿಲ್ಲ, ರೆಸ್ಟ್ ಅನ್ನೋದಿರಲ್ಲ. ಯಾವಾಗ ಏನು ಬರುತ್ತೆ, ಇನ್ಸಿಡೆಂಟ್ ಎಲ್ಲಿ ಆಗುತ್ತೆ ಗೊತ್ತಿಲ್ಲ. ನಾನು ಖುಷಿಯಿಂದ ಇರೋದ್ರದ್ದು ಇದು ಏನಂದರೆ, ಒಬ್ರು ಯಾರು ಬೇಕಲ್ಲ ಮೇಡಮ್, ಒಂದು ಯಶಸ್ಸಿನಿಂದ ಒಬ್ಬ ಹೆಣ್ಣು ಇರ್ತಾರೆ ಅನ್ನೋದು ಅದು ಖಂಡಿತ ಸುಳ್ಳಲ್ಲ. ಅದಕ್ಕೆ ನಮ್ಮ ಮನೆಯವರ ಅದಕ್ಕೆ ಜೀವಂತ ಸಾಕ್ಷಿ. ನಾನು ಅದನ್ನು ಹೆಮ್ಮೆಯಿಂದಲೇ ಹೇಳ್ತೀನಿ. ಅವ್ರು ಎಷ್ಟು ನನಗೆ ಕೋಆಪ್ರೇಟ್ ಮಾಡ್ತಾರೆ ಅದು ಅಂತಂದರೆ. ಆಮೇಲೆ ನನ್ನ ಮಕ್ಕಳ ವಿದ್ಯಾಭ್ಯಾಸನ ನನಗಂತರೂ ಇಂಥ ಬಿಜಿ ಶೆಡ್ಯೂಲಲ್ಲಿ ಮೇಡಮ್ ಇಷ್ಟ ನಾನು ಕಾಳಜಿ ತೊಗೊಳ್ಬಿಟ್ರೆ ಇಡೀ 90% 100% ಅಂದರೂ ಅಡ್ಡಿನೇ ಇಲ್ಲ. ಎಲ್ಲ ಅವರು ಓದೋ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ, ಮಕ್ಕಳದ ಪೂರ್ತಿ ಜವಾಬ್ದಾರಿ ನಮ್ಮ ಮನೆಯವರು ತೊಗೊಂಡ್ರು. ಇವಾಗ ನನ್ನ ಮಗ MBBS ಮಾಡ್ತಾ ಇರ್ಬೋದು, ಮಗಳಿಗೆ 10th ಮುಗಿಸಿ ಅವಳೇನೋ ಇದನ್ನು LLB ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಮೊನ್ನೆ 10th ಮುಗೀತು. ಇರಲಿ, ಅವಳದೇನು ಕನಸಿದೆ ಆಗಲಿ, ಒಳ್ಳೇದನ್ನಾಗಲಿ. ಬಟ್ ಅವರೆಲ್ಲರ ಯಶಸ್ಸಿನಿಂದ ನಮ್ಮ ಮನೆಯವ್ರ ಪಾತ್ರ ಭಾಳ ಇದೆ. ಅವರು ಅಲ್ಲಿ ಮಕ್ಕಳಿಗೂ ಟೈಮ್ ಕೊಡಬೇಕು. ನನ್ನ ಆಫೀಸ್ ಇದಕ್ಕೂ ನಾನು ಹೋಗೋಬ್ಬರ ಇದರಲ್ಲಿ ಅವರು ಆ ವೇಳೆಗೆ ಅವರು ಹೊಂದಾಣಿಕೆ ಆಗಬೇಕು. ಇದೆಲ್ಲ ನೋಡಿದ್ರೆ ಇದರೆಲ್ಲ ಸಕ್ಸಸ್ಗೆ ನಾ ಈಗೇನು ನಮ್ಮ ಅಜ್ಜರದು ತಂದೆ ತಾಯಿದು ಇವರೆಲ್ಲ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಹೇಳಿದೆ ಮೇಡಮ್. ಅವ್ರ ಆಶೀರ್ವಾದ ಅದು ಅವರಷ್ಟೇ ನಮ್ಮ ಮನೆಯವ್ರದ್ದು ನನಗೆ ಸಪೋರ್ಟ್ ಇದೆ. ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಬೋದು. ಖಂಡಿತ ಸರ್. ಸರ್, ಈಗ ಶಿಕ್ಷಣದ ಬಗ್ಗೆ ಇಷ್ಟೊಂದೆಲ್ಲ ಒತ್ತು ಕೊಡ್ತೀರಿ. ನಿಮ್ಮ ಮಕ್ಕಳು ಈಗಾಗಲೇ ಒಬ್ಬ ಜೂನಿಯರ್ ಡಾಕ್ಟರ್ ಮನೇಲಿದ್ದಾರೆ, ಕೆಲವೇ ವರ್ಷಗಳಲ್ಲಿ ಡಾಕ್ಟರ್ ಆಗ್ತಾರೆ. ಜೊತೆಗೆ ಮಗಳು ಕೂಡ ಒಬ್ಬ ಲಾಯರ್ ಕೂಡ ಬರ್ತಾ ಇದ್ದಾರೆ. ಸರ್, ಇವರಿಗೆಲ್ಲ ನೀವು ಇದನ್ನೇ ಕಲಿಬೇಕು ಅಂತ ಹೇಳ್ತೀರಾ? ಪೇರೆಂಟಿಂಗ್ ಬಗ್ಗೆ ಸ್ವಲ್ಪ ಮಾತಾಡೋದಾದ್ರೆ ಸರ್, ನೀವು ಅವ್ರನ್ನ ಮುಕ್ತವಾಗಿ ಬಿಟ್ಟಿದ್ದೀರಾ ಯಾವ ರೀತಿ ಅಂತ? ಮೇಡಮ್, 100% ನಾನು ನಿಮಗೆ ಈಗಾಗಲೇ ಮೊದಲೇ ಹೇಳ್ದಂಗೆ ಶಿಕ್ಷಣದ ಬಗ್ಗೆ ನನಗೆ ಭಾಳ ಇದೆ. ಯಾಕಂದ್ರೆ ನಾನು ಈ ಆಲ್ರೆಡಿ ಹೇಳಿದ್ದೆ, ನಾವೆಲ್ಲ ಭಾಳ ಬಡತನದಿಂದ ಕಲ್ತರು. ಇವತ್ತು ಒಂದು ಚಡ್ಡಿ ಹಾಕೊಂಡ್ರೆ ನಾವು ಇಡೀ ಒಂದು ವಾರ ಅದೇ ಇರ್ತಿದ್ದು ನಮ್ಗೆ. ನೆಕ್ಸ್ಟ್ ಸಂಡೇ ವಾಶ್ ಮಾಡಿ ಮತ್ತೆ ಅದನ್ನ ಹಾಕೊಂಡು ಹೋಗೋಂಥ ಪರಿಸ್ಥಿತಿ ನಮ್ದು ಅವಾಗ. ಬಟ್ ಇರಲಿ, ಅವತ್ತಿನ ಟೈಮಲ್ಲಿ ಹಳ್ಳಿಗಾಡಲ್ಲಿ ಅಂಥದ್ದೇ ನಡೀತಿತ್ತು. ಅದಕ್ಕೆ ನಾವು ಬೇಜಾರಾಕಿದ್ದಿಲ್ಲ, ಖುಷಿಯಿಂದನೇ ಇದ್ವಿ ನಾವು. ಬಟ್ ಅದನ್ನೆಲ್ಲ ನೋಡಿದ್ಮೇಲೆ ನಮ್ಮ ಮಕ್ಕಳು ಏನೋ ಒಂದು ದೇವರು ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮಗೆ, ಸರ್ಕಾರಿ ನೌಕರಿ ಅಂತೇಳಿ. ಇದರಲ್ಲಿ ಎಷ್ಟು ಸಾಧ್ಯತೆ ಅಷ್ಟು ನನ್ನ ಮಕ್ಕಳಿಗೆ ಓದಲಿಕ್ಕೇನೋ ಬಿಡೋಣ. ಈಗ ನಮಗಾದಂಥ ಇದು ಅವ್ರಿಗೆ ಅಫೀಲ್ ತೋರ್ಸೋದೇ ಬೇಡ ನಾವು ಅಂತೇಳಿ ಅವ್ರಿಗೆ ಅವ್ರೇ ಅಂದ್ರೆ ನಾನು ಇಲ್ಲಿ ಬೆಳಗಾವಲ್ಲಿ ಅದೇನಂದ್ರೆ ಇಲ್ಲಿರೋಂಥದ್ದು ಒಳ್ಳೆಯ ಸ್ಕೂಲ್ ಯಾವುದಿದೆ ಅದನ್ನು ಚೂಸ್ ಮಾಡಿ ಅವ್ರಿಗೆಲ್ಲ ಅಡ್ಮಿಷನ್ ಮಾಡಿಸಿದ್ದು. ಅವ್ರಿಗೂ ಅಲ್ಲಿ ಹೋಗ್ಬೇಕು, ನಾನು ಇದಲ್ಲೇ ಓದ್ತೀನಿ ಅನ್ನೋದ್ರ ಬಗ್ಗೆ ಮಾಡಿದ್ಮೇಲೆ ಒಂದು ಲೆವೆಲ್ ತನಕ ಓಕೆ ಮೇಡಮ್. 10th ಅವ್ನು ಬೆಂಗಳೂರಲ್ಲಿ ಮುಗಿಸಿದ, 8th 9th 10th 1 to 7th ಇಲ್ಲೇ ಬೆಳಗಾಂ ನಮ್ಮ ಲಿಂಗಾಯತ್ ಎಜುಕೇಷನ್ ಸೊಸೈಟಿ KLEಲ್ಲೇ ಮುಗಿಸಿದ. ಫಸ್ಟ್ ಇಯರ್ ಸೆಕೆಂಡ್ ಇಯರು ಮಂಗಳೂರಲ್ಲಿ ಮುಗಿಸಿದ. ಒಳ್ಳೆ 97% ಮಾಡಿದ ಸೆಕೆಂಡ್ PUCಯಲ್ಲಿ. ಮೆಡಿಕಲ್ ಸೀಟ್ ತೊಗೊಂಡ. ಈಗ ದಾವಣಗೆರೆಯಲ್ಲಿ ಸೆಕೆಂಡ್ MBBS ಮುಗಿಸ್ತಾ ಇದ್ದಾನೆ. ಈಗ
ಮಗಳು ಈಗ ಲಾಸ್ಟ್ ಇಯರ್ 10th ಎಕ್ಸಾಮು ಮುಗಿಸಿರ್ಲೀಗ. ಅವಳಿಗೇನೆ ಬಿಟ್ಟಿದ್ದೀನಿ ನಾನು. ಮಗಂದಿಗೆ ನಾನು ಸ್ವಲ್ಪ ಒತ್ತಾಯ ಮಾಡಿ ಡಾಕ್ಟರ್ ಆಗಂತ ಹೇಳಿದೆ ನಾನು. ಯಾಕಂದರೆ ಈ ಸಮಾಜಕ್ಕೆ ಬೇಕೀಗ ಅಂತ ಸೇವೆ ಬೇಕೀಗ. ಹಾಗಾಗಿ ನನ್ನ ಮಗನಿಂದ ಸಮಾಜಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆರೋಗ್ಯದ ಬಗ್ಗೆ ಅವನು ಸ್ವಲ್ಪ ಇದನ್ನು ಕಾಳಜಿ ವಹಿಸಲಿ ಅನ್ನೋದ್ರ ಬಗ್ಗೆ ಅವನಿಗೆ ಡಾಕ್ಟರ್ ಓದಿಸ್ತಾ ಇದ್ದೀನಿ. ಮಗಳು ನಾನು ಅಡ್ವೊಕೇಟ್ ಆಗ್ತೇನೆ ಹೆಂಗೆ ಅಂತ ಹೇಳ್ತಾ ಇದ್ದಾಳೆ. ಅವಳ ಆಸೆನೂ ಈಡೇರಲಿ. ಆಕೆಗೆ ನಾನೇನು ಚೇಂಜ್ ಮಾಡಲ್ಲ. ಅವಳು ಅಡ್ವೊಕೇಟ್ನ ಆಗ್ತೇನೆ ಅಂತಂದ್ರೆ ಆಯಿತು ಅಂತಂದೇಳಿ ಅದೇ ಇದರಲ್ಲೇನ ದಾರಿಯಲ್ಲೇನೆ ಕೋಚಿಂಗ್ ತೊಗೊಳ್ಳೋದು ಆದಿತ್ತು ಮಾಡಿಸ್ತಾ ಇದ್ದೀನಿ. ಒಟ್ಟಾರೆ ಮುಕ್ತವಾಗಿ ಅವರ ಆಯ್ಕೆಗಳಿಗಾಗಿ ಬಿಟ್ಟಿದ್ದೀರಿ. ಏನು ಒತ್ತಾಯಪೂರ್ವಕವಾಗಿ ಏನು ಓದಿಸ್ತಾ ಇಲ್ಲ. ಅವರು ಹಂಗೆ ಇದ್ದಾರೆ ಮೇಡಮ್. ಮಕ್ಕಳನ್ನು ಅಂದರೆ ಇಂಟ್ರೆಸ್ಟ್ಲೇ ಹೇಳ್ತಾ ಇದ್ದಾರೆ, ನಾನು ಇದನ್ನ ಓದ್ತೇನೆ ಪಪ್ಪ, ನಾ ಇದನ್ನ ಮಾಡ್ತೀನಿ ಅಂತ. ಸರ್, ಈಗ ಜವಾಬ್ದಾರಿ ಹೆಚ್ಚಾದಂತೆ ನಮಗಾಗಿ ನಾವು ಬದುಕೋದು ಕಷ್ಟ ಸಾಧ್ಯ, ಸಮಯ ಸಿಗೋದಿಲ್ಲ, ಎಲ್ಲೋ ಹವ್ಯಾಸಗಳು, ನಮ್ಗೆ ಇಷ್ಟಪಡುವಂಥ ಸಂಗತಿಗಳನ್ನು ಮರೀತಾ ಹೋಗ್ತೀವಿ. ನಿಮ್ಮ ಅನುಭವ? ಮೇಡಮ್ ಹಂಗೆ ಇದೆ ಎಲ್ಲರ ಜೀವನದಲ್ಲಿ. ಏನೋ ಅಂದ್ಕೊಂಡಿರ್ತೀವಿ ನಾವು, ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು ಅಂತೇಳಿ. ಕೆಲಸದ ಒತ್ತಡ, ಆಮೇಲೆ ಸಂಸಾರ, ಇದೆಲ್ಲ ಇದೆ ಮೇಡಮ್. ಯಾಕಂದರೆ ನಾವು ಫಸ್ಟು ಒತ್ತು ಕೊಡಬೇಕಾಗಿದ್ದು ಇಲಾಖೆಗೆ. ಯಾಕಂದರೆ ಇಲಾಖೆ ಕೆಲಸ ನಾವು ಮಾಡಲೇಬೇಕು, ಜವಾಬ್ದಾರಿಯುತ ಇಲಾಖೆ ಇದೆ ನಾವು. ಹಂಗಾಗಿ ಇಂಥದ್ರಲ್ಲಿ ಏನೇನೋ ಇದೆ. ಬಟ್ ಕೆಲವೊಂದಿಷ್ಟು ಅದರಲ್ಲಿ ನಾನು ಪಾಲಿಸಿದ್ದೀನಿ. ಏನಂದರೆ ಟ್ರೆಕ್ಕಿಂಗ್ ಹೋಗ್ಬೇಕು. ಇಲಾಖೆಗೆ ಬಂದು ಸೇರಿದಾಗಿಂದ ಅಂತಂದರೆ ನನಗೆ ಟ್ರೆಕ್ಕಿಂಗ್ ಇದೊಂದು ಭಾಳ ಇದು ಅನುಭವ ಆಗೈತಿ. ಮತ್ತು ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಯಾವಾಗಾದರೂ ಹಾಲಿಡೇ ಇತ್ತಂದರೆ ಫ್ರೆಂಡ್ಸ್ ಕರ್ಕೊಂಡು ಟ್ರೆಕ್ಕಿಂಗ್ ಹೋಗ್ಬೇಕು ಅನ್ನೋದು ಒಂದಿದೆ. ಅದನ್ನು ಬಿಟ್ಟರೆ ನಾನು ಕ್ರಿಕೆಟ್ ಆಡ್ತಿದ್ದೆ ಮೊದಲು. ಡಿಪಾರ್ಟ್ಮೆಂಟಲ್ಲಿನೂ ಕ್ರಿಕೆಟ್ ಆಡ್ತಾಯಿದ್ದೆ. ಈಗ ಇತ್ತೀಚೆಗೆ ಏನಾಗೈತಿ ಅಂದರೆ ನಾನು ಬಾಲ್ಯದಲ್ಲಿನೂ ಸ್ವಲ್ಪ ಹಾಡು ಹೇಳ್ತಿದ್ದೆ, ಬಟ್ ಅಷ್ಟು ಪಕ್ಕ ಅಲ್ಲ. ಈ ಕರೋನಾ ಪೀರಿಯಡಲ್ಲಿ ಪಕ್ಕ ಸಿಂಗರ್ ಆಗಿದ್ದೀನಿ. ಹೀಗಾಗಿ ಸಿಂಗಿಂಗಿದ್ದು ಒಂದು ಮಾತ್ರ ನನಗೆ ಭಾಳ ಇದು ಇದೆ. ನಾನು ಟೈಮ್ ಖಾಲಿ ಇದ್ದಾಗ ನಾನು ಮನೆಗೆ ಹೋದರೆ ಯಾವತ್ತರೂ ಒಂದು 2-3 ಹಾಡು ಹೇಳೇನ ನಾನು ಮಲಗ್ತೀನಿ. ಆ ಅಭ್ಯಾಸ ಒಂದು ಮಾಡ್ಕೊಂಡಿದ್ದೀನಿ ಮೇಡಮ್. ಈಗ ಇನ್ನು ಉಳ್ದಂಗೆಲ್ಲ ನನ್ನದು ಅಲ್ಲಿ ಟ್ರಾವೆಲಿಂಗ್ ಮಾಡ್ಕೊಂಡು ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕಂತ ಇದೆ. ಬಟ್ ಆಗಿಲ್ಲ. ಇಂಥ ಬ್ಯುಸಿ ಶೆಡ್ಯೂಲಲ್ಲಿ ಆಗೋದು ಕಡಿಮೆ ಮೇಡಮ್. ಯಾಕಂದ್ರೆ ನಾವು ಕೆಲವೊಂದಿಷ್ಟಕ್ಕೆ ನಾವು ಸ್ಯಾಕ್ರಿಫೈಸ್ ಮಾಡ್ಕೋಬೇಕಾಗ್ತೈತಿ. ಹಾಗಾಗಿ ಇದ್ರಲ್ಲೇನೆ ಈ ಖುಷಿ ಅದ. ನೀನು ಹಂಗೇನು ಅಂತ ಏನು ಜೀವನದಲ್ಲಿ ಕಳ್ಕೊಂಡನಿ ಅಂತ ಅನಿಸಲ್ಲ. ಖಂಡಿತ ಸರ್. ಕರ್ತವ್ಯ ಅನ್ನೋದು, ಅಧಿಕಾರ ಅನ್ನೋದು ಸೇವೆಯಾಗಬೇಕು. ಈ ಮಾತಿಗೆ ಉದಾಹರಣೆ ನಾಗರಾಜ್ ಬಾಳೆಹೊಸೂರು ಸರ್. ಇವತ್ತಿನ ಈ ಸಂದರ್ಶನ ನಿಮಗೆಲ್ಲ ಇಷ್ಟವಾಯಿತು ಅಂದ್ಕೊಳ್ತೀನಿ. ಇದು ಲೋಕದರ್ಶನ ಪ್ರಸ್ತುತಿ. ಈ ಒಂದು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸದಾ ನಮ್ಮೊಂದಿಗೆ ಇರಿ, ಬೆಂಬಲಿಸಿ. ನಮಸ್ಕಾರ. ತಾವು ಇಲ್ಲಿ ನನ್ನ ಕಚೇರಿಗೆ ಬಂದು ನನ್ನ ಬಾಲ್ಯದ ಬಗ್ಗೆ, ನನ್ನ ನೌಕರಿ ಬಗ್ಗೆ, ನನ್ನ ಇಡೀ ಸಂಸಾರದ ಬಗ್ಗೆ, ನನ್ನ ಗೆಳೆತನದ ಬಗ್ಗೆ, ಆಮೇಲೆ ಶಿಕ್ಷಣದ ಬಗ್ಗೆ ನಾನು ಇಷ್ಟ ತನಕ ಏನು ಮಾತಾಡಿದ್ನಲ್ಲ ಇದ್ರ ಬಗ್ಗೆ ತಾವೇನು ಪ್ರಶ್ನೆ ಕೇಳಿದ್ರಿ, ಮತ್ತು ಈ ನನ್ನ ಸುವರ್ಣ ಕನ್ನಡಿಗ ಪ್ರಶಸ್ತಿ ಬಗ್ಗೆ ಕೇಳಿದ್ರು. ಇಲ್ಲಿ ತನಕ ಬಂದು ತಾವು ಇಂಟರ್ವ್ಯೂ ಮಾಡಿದ್ದು ನನಗೇನು ಅನ್ನಿಸ್ತು ಅಂದರೆ, ಮತ್ತೊಂದು ಸ್ವಲ್ಪ ನನಗೆ ಸಮಾಜ ಸೇವೆ ಮಾಡಲಿಕ್ಕೆ, ಶಿಕ್ಷಣದ ಬಗ್ಗೆ ಸ್ವಲ್ಪ ಒತ್ತು ಕೊಡಲಿಕ್ಕೆ ಇನ್ನೊಂದು ಸ್ವಲ್ಪ ಹುಮ್ಮಸ್ಸು ಬಂತು ಅಂತ ತಿಳ್ಕೊತೀನಿ. ತಾವು ಇಲ್ಲಿ ತನಕ ಬಂದು ಈ ಇಂಟರ್ವ್ಯೂ ಮಾಡಿದ್ದಕ್ಕೆ ತಮಗೆಲ್ಲ ತುಂಬ ಧನ್ಯವಾದಗಳು.